ಈ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಅಂತ ಹೇಳ್ತಾರಲ್ವಾ, ಯಾವ ಸೊಪ್ಪದು? ಕರಿಬಸೊಪ್ಪು. ಮ್ಯಾಮ್ ಕರಿಬಸೊಪ್ಪು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮರ ಆಗಿದ್ರೆ ಆ ಮರ ಬೆಳೆಯಕ್ಕೆ ಯಾರು ಕಾರಣ? ದೇವೇಗೌಡ ಸರ್. ಸಿದ್ದರಾಮಯ್ಯನ ಬೀಜ ನಮ್ದೇ, ನಮ್ಮದು ಬೀಜ ಅದು, ದೇವೇಗೌಡರ ಬೀಜ ಅದು. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ. ಸೊ ಈಗ ಡಿ ಬಾಸ್ ಫ್ಯಾನ್ಸ್ ಅನ್ನು ಮೀರ್ಸೋ ಫ್ಯಾನ್ಸ್ ಯಾರು? ಜಿ ಬಾಸ್. ರಾಜ್ಕುಮಾರ್ ಬಿಟ್ರೆ ಫಿಲಂ ಇಂಡಸ್ಟ್ರಿಗೆ ನೆಕ್ಸ್ಟ್ ಆ ಸ್ಥಾನ ತುಂಬೋದು ನಮ್ ಗಿಲ್ಲಿ ಮಾತ್ರ. ಮಕ್ಕಳ ಎಜುಕೇಶನ್ ನ ಇಂಪ್ರೂವ್ ಮಾಡಕ್ಕೆ ಮುಖ್ಯ ಕಾರಣ ಯಾರು? ಡಿ ಬಾಸ್. ಇನ್ನೊಂದು ಮುಖ್ಯ ಕಾರಣ ಹೇಳ್ಬೇಕು ಅಕ್ಕ, SLC 4 ಫೇಲ್ ಆಗಿದ್ದೆ, ಸೆಕೆಂಡ್ ಇಯರ್ ಒಂದೇ ಸಲ 6 ಪಾಸ್ ಆಗಿದ್ದೀನಿ. ಅದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಮ್ ಡಿ ಬಾಸ್. ಓಕೆ ದೆನ್, ಈಗ ನಾನು ಕೇಳುವಂತಹ ಪ್ರಶ್ನೆಗಳಿಗೆ ತಪ್ಪುತ್ತರ ಮಾತ್ರ ಕೊಡಬೇಕು. ಪ್ರಶ್ನೆ ಬೇಸಿಕ್ಲಿ ಏನು ಅಂದ್ರೆ, ಬೆಂಗಳೂರಲ್ಲೇ ಯಾವ ಕಾರಣಕ್ಕೆ ಎಲ್ಲ ರೋಡ್ಗಳನ್ನ ಅಗಿತಾ ಇರೋದು? ಕಾರಣ ಏನು? ತಪ್ಪುತ್ತರ ಮಾತ್ರ ಕಮೆಂಟ್ಸ್ ಅಲ್ಲಿ ಬರಲಿ. ಬುಲ್ಲಿ ಕಲ್ಲಾಕ್ಲ ತಲೆ ಮೇಲೆ ಮಾಡಿಕೊಂಡಿದ್ಯಾ? ಅದು ಕಲ್ಲಲ್ಲ ಕಣ, ನಾಗ್ಮಣೆ ಆಮೇಲೆ ತಲೆ ಮೇಲೆ ಅಲ್ವಾ ಇರೋದು? ಹೌದಾ, ಇದು ಬುಲ್ಲೆ ಮಣೆ. ಮಲ್ಯ ಅಟ್ಟೆ ಕಾವು ಮಾಡತ್ತಿ. ಜೀವನದಾಗ ಭಾಳ ತ್ರಾಸ ತಗೋಬಾರ್ದ, ಸ್ವಲ್ಪ ಸಮಾಧಾನ ಕೊಂಡ್ರ ಸುಖ ಶಾಂತಿ ನೆಮ್ಮದಿ ಅನ್ನೋದು ಇರ್ಬೇಕು ಜೀವನದಾಗ. ನೋಡು ಎಷ್ಟು ಚಂದ ಮಸ್ತ್ ವಾತಾವರಣ ಐತಿ, ಆರಾಮ್ ಕೂತು ಪದ್ಧತಿರ್ಲೆ ಮಾತಾಡ. ಏನಾಗೈತಿ? ಬರೋಬ್ಬರ ಐತಿ ನಿನ್ನ ಮಾತು, ಬರೋಬ್ಬರ ಐತಿ. ಒಂದು ಮಾತು ಹೇಳ್ಬೇಕಿತ್ತು ನಿನಗ. ಮೊದ್ಲಿನ ಪ್ರೀತಿ ಎಷ್ಟು ಚಂದ ಇತ್ತು. ಮೊದ್ಲಿನ ಪ್ರೀತಿ ನೋಡಿ ಮಂದಿ ಜನ್ಮದ ಜೋಡಿ ಆ ಜೋಡಿ ಎಷ್ಟು ಚಂದ ಹೆಸರು ಕೊಡ್ತಾರೆ. ಆದರೆ ಈಗಿನ ಪ್ರೀತಿ ಎಲ್ಲ ಕೆಟ್ಟ ಹೋಗೈತಿ ಮಲ್ಯ. ಯಾಕೇನಾತ? ಈಗಿನ ಪ್ರೀತಿದಾಗ ಒಬ್ಬಕ್ಕಿನ ಲವರ ಮತ್ತೊಬ್ಬನ ಜೋಡಿ ಓಡಿ ಹೊಂಟ. ನೀ ಹೇಳೋದು ಬರೋಬ್ಬರಿ ಐತಿ. ಅದೆಲ್ಲ ಇರ್ಲಿ ಬಿಡ, ಯಾರ ಲವರ್ ಓಡಿ ಹೊಂಟಾಳು? ನಿನ್ನ ಲವರ ಓಡಿ ಹೋಗ್ಯಾಳ. ಮಗನ ಹೇಳಕ್ ಏನಾಗಿತ್ತು? ಈಗ ಬಸ್ ಸ್ಟ್ಯಾಂಡ್ ಇರ್ಬೇಕಕ್ಕೆ. ಏನ್ರು ಕಳ್ಳನ ಮಕ್ಳ ರೋಡಲ್ಲಿ ಹೋಗೋ ಹುಡುಗಿರೆಲ್ಲ ಚುಡಾಯಿಸ್ಕೊಂಡ್ ತಿರುಗ್ತಿರಂತೆ. ಇಂತ 3rd ಕ್ಲಾಸ್ ಬುದ್ಧಿ ಎಲ್ಲಾನು ಇಲ್ಲಿಗೆ ಬಿಟ್ಬಿಡೆ, ಇಲ್ಲ ಅಂದ್ರೆ ನಂದು ಇನ್ನೊಂದ್ ಮುಖ ನೋಡ್ಬೇಕಾಗುತ್ತೆ. ಈ ಮಕ್ಕನೇ ನೋಡಕ್ಕಾಯ್ತಲ್ಲ, ಇನ್ನೊಂದ್ ಮಕ್ಕ ಬೇರೆ ನೋಡ್ಬೇಕಾ? ಕರಿಮುಂಡ ಮಗ ತೊಳ್ಕೊಂಬರಾಗು. ಈ 1,000 ನನ್ ಗಂಡನ ಜೇಬಲ್ ಕದ್ದಿದ್ದು, ಈ 500 ಕೇಬಲ್ ದುಡ್ಡು ಕಟ್ಬೇಕು ಅಂತ ಇಸ್ಕೊಂಡಿದ್ದು. ತಿಂಗಳಿಗೆ 2 ಸಲ ಕೇಬಲ್ ದುಡ್ಡು ಇಸ್ಕೊಳ್ತಾ ಇದ್ದೀನಿ, ನನ್ ಗಂಡನ್ ಗೊತ್ತೇ ಆಗ್ಲಿಲ್ಲ. ಈ 1,000 ಮೊನ್ನೆ ರೇಷನ್ ತರಕ್ ಹೋದಾಗ ಅದ್ರಲ್ಲಿ ಉಳಿಸ್ಕೊಂಡಿದ್ದು. ಟೋಟಲ್ಲು 2,500. ಈ ತಿಂಗಳು ಉಳಿತಾಯ 2,500. ತಿಂಗಳು ಕೊನೆಲಿ ಹೆಂಗು ನನ್ ಗಂಡ ದುಡ್ಡು ಇಲ್ದಿರ ಒದ್ದಾಡ್ತಾ ಇರ್ತಾರೆ. ಇದೇ ದುಡ್ಡನ್ನ ಪಕ್ಕದ ಮನೆಯವ್ರ ಹತ್ರ ಬಡ್ಡಿಗೆ ಇಸ್ಕೊ ಬಂದೆ ಅಂತ ನನ್ ಗಂಡನ್ ಕೊಟ್ಬಿಟ್ಟು ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ಕೆರೆ ನೀರನ್ನ ಕೆರೆಗೆ ಚೆಲ್ಲಿ. ಇವತ್ತು ನಾನು ನೀರ್ಗೆ ಎಫ್ರಿ ಫುಲ್ ಮಾಡ್ದೆ. ಹೌದಾ? ಹೆಂಗೆ? ನೀರ್ ಕಾಸ್ಬಿಟ್ಟು ಸ್ನಾನನೇ ಮಾಡ್ಲಿಲ್ಲ. ಏಯ್ ನೋಡ್ಕೊಂಬರ ಬೇಡ
ಹೋಗ್. ಏನ್ ಮಾಡ್ತೀಯ? ಬೇಡ ಕಣ, ರೋಡ್ ನಮ್ದು ರೋಡು ಸರಿ ಇರಲ್ಲ. ಎಲ್ಲ ಸೈಕ್ಗಳು ನಾವು ಗುದ್ಬಿಡ್ತೀವಿ. ಹೋಗ್. ಹಿಂಗ್ ಗುದ್ಬಿಡ್ತೀಯ ನನ್ಗೆ? ತಾಕತ್ತಿದ್ರೆ ಒಂದ್ ಏಟು ಹೊಡ್ಬಿಡೋ ನೋಡೋಣ. ನನ್ನ ಮೇಲೆ ಮುಟ್ಟದೆ ಅಲ್ಲ, ನನ್ನನ್ನೇ ಮುಟ್ಟಿದ್ಯಾ. ಇವತ್ತು ನಿನ್ಗೆ ಲಾಸ್ಟ್ ಡೇ. ನಮ್ಮ ಮಾವನ್ ಕರ್ಸ್ತಾ ಇದೀನಿ. ಇವತ್ತು ನಿನ್ಗೆ ಐತ್ ಕಣ. ಕರ್ಸೋಗಲೇ. ನೀನೇನ್ ಕರ್ಸೋದ್? ನಾನ್ ನಮ್ಮ ಹುಡುಗರು ಕಳಿಸ್ತೀನಿ. ದೇವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಯಾವನಪ್ಪ ಅವನು ಈ ಟೈಮಲ್ಲಿ? ಹಲೋ, ಏಯ್ ಏನೋ ಮಾಮ ಯಾರೋ ರೋಡಲ್ಲಿ ಹೊಡೆದ್ಬಿಟ್ಟ ಮಾಮ ಜೋರಾಗಿ. ಕರ್ಕೊಂಬತ್ತೀನಿ ಅಂತ ಹೇಳಿ ಬಾ ಮಾಮ, ಪ್ಲೀಸ್ ಮಾಮ. ಏಯ್ ಆಗಲ್ಲ ಕಣ, ಪೂಜೆ ಮಾಡ್ತಾ ಇದೀನಿ. ಮಾಮ 2 OT ಪ್ಯಾಕೆಟ್ ಕೊಡ್ತೀನಿ ಬಾ ಮಾಮ, ಪ್ಲೀಸ್ ಮಾಮ. ಏನು OT ಪ್ಯಾಕೆಟಾ? ಲೊಕೇಶನ್ ಕಳ್ಸ, ಬರ್ತಾ ಇದೀನಿ. ಎದ್ರಕಬೇಡ, ಇದು ಹೊಡಿತಿದೀನಿ. ಓಯ್ ಚೇತು, ಎಂತ ಮಾಡುದ? ನಾ ಮೀನಿಗೆ ಗಾಳ ಹಾಕುದು. ನೀರೆಲ್ಲ ಒಣಗಿ ಹೋಗಿದೆ ಮರೆ. ನಾ ಒಣ ಮೀನಿಗೆ ಗಾಳ ಹಾಕುದಾ? ಎಂತೆಂತ ಜನಗಳು ಇದ್ದಾರೆ ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಏನ್ ಹೇಳಕ್ ಹೊರಟಿದೀವಿ ಅಂದ್ರೆ, ನೋಡಿ, ಒಬ್ರು ಗಾರ್ಯರ ಬಗ್ಗೆ ಹೇಳಕ್ ಹೊರಟಿದ್ವಿ. ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ ಗೋಡೆನ ಅಂದ್ರೆ, ಎಷ್ಟು ಚೆನ್ನಾಗಿ ಕಟ್ತಾ ಇದಾರೆ ಅಂದ್ರೆ, ಅವರು ಸುಮಾರು ಒಂದು 300 - 400 ಮನೆಗಳನ್ನ ನಮ್ಮೂರಲ್ಲೇ ಕಟ್ಟಿದ್ದಾರೆ. ಹೊರಗಡೆ 4000 - 5000 ಮನೆಗಳು ಕಟ್ಟಿದ್ದಾರೆ. ಎಂತ ಸ್ಪೆಷಲಿಸ್ಟ್ ಗಾರೆ ಅವರು ಅಂದ್ರೆ, ನಾನು ಆ ಗಾರೆ ಅವ್ರನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ನಿಮ್ಮನೇನು ಕರ್ಸಿ ಕಟ್ಸ್ಕೊಳ್ಳಿ. ಯಾರ್ಯಾರು ಬರ್ತಾರೋ ಮರ ಈ ಮನೆಯಾಗ? ಅವ್ರ ಹತ್ರ ಸಾಲ ಮಾಡಕ್ ಯಾಕೆ ಹೋಗಿದ್ದೆ ಹೇಳ? ಸಾಲ ಅಲ್ಲ, ಗಿಫ್ಟು. ನಾ ಬೇಡ ಬೇಡ ಅಂದೆ, ಅವ್ರು ಹಿಂಸೆ ಮಾಡ್ಕೊಡ್ಸಿದ್ರು. ಓ, ನೀನ್ ಬೇಡ ಬೇಡ ಅಂತ ಹೇಳಿದ್ರು ಅವ್ರೇ ಹಿಂಸೆ ಮಾಡ್ಕೊಡ್ಸಿದ್ರಾ? ಕೇಳ ಆಂಟಿನಾ? ಬೇಡ ಬೇಡ ಅಂದ್ರೆ ನಾನು ಚೆನ್ನಾಗಿದೆ, ದುಡ್ಡಿಲ್ಲ, ಬೇಡ, ನನಗ್ ತುಂಬಾ ಇಷ್ಟ ಆಯ್ತು ಅಂತ ಅಂದೆ. ಆದ್ರೆ ಅವ್ರೆ ಪರವಾಗಿಲ್ಲ, ನಾನ್ ಕೊಡಿಸ್ತೀನಿ ತಗೋ ಅಂತ ಕೊಡ್ಸ್ಬಿಟ್ರು. ಅವೆಲ್ಲ ನಂಬಾರ್ದು ಮಾರೆ, ಬರೀ ರೊಕ್ಕ ಉಚಿಕ್ ಮಾಡ್ತಾರೆ. ನೀನ್ ಅಂತ ಇಲ್ಲೋ ಮರೆ, ರೊಕ್ಕ ಕೇಳ್ತಾ ಹೋಗಿ ಬರೋ ನೋಡಿ ಒಂದ್ಸಲ. ಆಗದ ಅಲ್ವಾ? ನಮಸ್ಕಾರ ರೀ ಮುದ್ದವರ. ಹೇಳು ಮಗುವೆ. ತಂದೆ, ನಿಮ್ಮ ಬಗ್ಗೆ ನಾವು ತುಂಬಾ ಕೇಳಿದ್ದೇವೆ, ಅದಕ್ಕೆ ಒಂದು ಪರೀಕ್ಷೆ ಮಾಡಲು ನಾವು ಬಂದಿದ್ದೇವೆ. ಹೇಳು ಮಗುವೆ. ತಂದೆ, ನನ್ನ ಹೆಂಡತಿ ಹೆಸರೇನು ತಂದೆ? ನಿನ್ನ ಹೆಂಡತಿ ಹೆಸರು ಸುಬ್ಬಲಕ್ಷ್ಮಿ ಅಲ್ಲವೇ? ಹೌದು ಸ್ವಾಮಿ, ಹೌದು ಸ್ವಾಮಿ. ಸ್ವಾಮಿ, ನಾನ್ ನಿಮ್ಗೆ ಇನ್ನೊಂದು ಕೇಳಲೆ? ಕೇಳು. ನನಗೆ ಮಕ್ಕಳೆಷ್ಟು ಸ್ವಾಮಿ? ಮಗುವೆ, ನಿನಗೆ 2 ಮಕ್ಕಳಲ್ಲವೇ? ಇಲ್ಲ ಸ್ವಾಮಿ, ನೀವು ತಪ್ಪು ಹೇಳಿದ್ದೀರಿ. ಇಲ್ಲ ಮಗುವೆ, ನಿನಗೆ 2 ಮಕ್ಕಳು. ಮತ್ತೆ ತಪ್ಪು ಹೇಳಿದ್ರಿ ಗುರುಗಳೇ ನೀವು. ನನಗೆ 3 ಮಕ್ಕಳು ಗುರುಗಳೇ. ಇಲ್ಲ ಮಗುವೆ, ನಾನು ಹೇಳಿದ್ದು ಸತ್ಯ. ಅದರಲ್ಲಿ 2 ಮಗು ನಿಂದು, 1 ಮಗು ಅವಂದು. ರಿಷು, ಈ ಸಮಾಜದಲ್ಲಿ ಬೆಳಗಿರೋ ಹೆಂಡತಿನೂ ಸಿಗ್ತಾಳೆ, ಕಪ್ಪಗಿರೋ ಹೆಂಡತಿನೂ ಸಿಗ್ತಾಳೆ, ದಪ್ಪಗಿರೋ ಹೆಂಡತಿನೂ ಸಿಗ್ತಾಳೆ, ತೆಳ್ಳಗಿರೋ ಹೆಂಡತಿನೂ ಸಿಗ್ತಾಳೆ. ಆದರೆ ತೆಪ್ಪಗಿರೋ ಹೆಂಡತಿ ಯಾಕೆ ಸಿಗಲ್ಲ? ಭಗವಾನ್. ಅಣ್ಣ, 1 kg ಅಕ್ಕಿ, 1 kg ಗೋಧಿ ಹಸಿಟ್ಟು, 1 ಲೀಟರ್ ಆಯಿಲ್. ಆಯ್ತಣ್ಣ? 150 ಆಯ್ತಾ? ಅಣ್ಣ, ಫೋನ್ ಪೇ ಆಯ್ತಲ್ಲ, ಒಂದೇ 1 ನಿಮಿಷ ನನ್ನ ಫ್ರೆಂಡ್ ಕೈಲಿ ಹಾಕಿಸ್ತೀನಿ. ಹಲೋ ಹಲೋ ಮಚ್ಚ, ಒಂದು ಸ್ಕ್ಯಾನರ್ ಕಳಿಸ್ತೀನಿ. 150 ಇದ್ರೆ ಆಗ? 150 ಮಚ್ಚ, ನನ್ನ ಹತ್ರನೂ ಇಲ್ಲ ಕಣೋ. ಇರು, ನನ್ನ ಫ್ರೆಂಡ್ ಕೈಲಿ ಹಾಕ್ಸ್ತೀನಿ. ಮಚ್ಚ ಹೇಳ ಮಚ್ಚ, ಒಂದ್ ಸ್ಕ್ಯಾನರ್ ಕಳ್ಸಿದೀನಿ, 150 ಹಾಕ್ಬಿಡು. 150? ಸರಿ ಮಚ್ಚ. Received Paytm payment of 100, 50,
2026 ಯಾವ ಪಕ್ಷ ಬರ್ಬೇಕಣ್ಣ? ಕಾಂಗ್ರೆಸ್. ಯಾಕಣ್ಣ? 2,000 ರೂಪಾಯಿ ಮಾಡ್ಯಾರ, ಕರೆಂಟ್ ಬಿಲ್ ಮಾಡ್ಯಾರ, ಬಸ್ ಫ್ರೀ ಮಾಡ್ಯಾರ. ಅದು ಹೆಣ್ಮಕ್ಳಿಗೆ ಮಾಡ್ಯಾರ, ಗಂಡ ಮಕ್ಳಿಗೆ ಏನ್ ಮಾಡ್ತಾರಣ್ಣ? ಎಣ್ಣೆ ರೇಟ್ ಜಾಸ್ತಿ ಮಾಡ್ಯಾರ, ಸಿಗರೇಟ್ ಜಾಸ್ತಿ ಮಾಡ್ಯಾರ, ಇಮ್ಮಲ್ ಜಾಸ್ತಿ ಮಾಡ್ಯಾರ. ಇನ್ನೇನ್ ಮಾಡ್ತಾರಣ್ಣ? ಇನ್ನೇನ್ ಮಾಡ್ತಾರ? ದೇಶನೇ ಹಾಳು ಮಾಡ್ತಾರಣ್ಣ ಇವರು. ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ತೆತ್ತರು. ಯಾರೇ ಕಳಿಸೋಣ ಆಚೆಗೆ. ಏನಿಲ್ಲ, ಮನೇಲಿ ನೀನ್ ಯಾರು ಎದುರಾಕೊಳ್ಳಲ್ವಲ್ಲ. ಬರೀ ನಾನು ಬೆರಳಲ್ಲಿ ಕರ್ರೆ ನೀನ್ ಬರ್ತಾ ಇದೆಯಲ್ಲ, ನನ್ನ ಬೆರಳಿಗೆ ಎಷ್ಟು ಪವರ್ ಇದೆ ಅಂತ ನೋಡ್ತಾ ಇದ್ದೀನಿ. ಪವರ್ ಇದೆ. ಹೌದಾ? ಹತ್ರ ಬಾರೋ ಇಲ್ಲಿ. ಯಾಕಮ್ಮ? ಏನು ಇಲ್ಲ, ನನ್ನ ಕೈಯಲ್ಲೂ ಪವರ್ ಇದೆಯಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ. ನೀವ್ ಹೇಳ್ತೀರಾ ನಾನು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ, ಬಟ್ ಒಂದಷ್ಟು ಜನ ಹೇಳ್ತಾರೆ ಕತ್ತೆ ಏಜ್ ಆಗಿದೆ ಆದ್ರೂ ಕೂಡ ಈ ತರ ಚಪ್ರಿ ತರ ಆಡ್ತಾರೆ, ಲೂಸ್ ತರ ಆಡ್ತಾರೆ. ಇವಾಗ್ಲೂ ಒಂದ್ ಚಿಕ್ಕ ಹುಡುಗಿ ಮದ್ವೆ ಆಗಕ್ ರೆಡಿ ನನ್ಗೆ. ಯಾರದು? ಅಲ್ಲ, 1000 ಜನ ಸ್ಯಾಂಪಲ್ ಹೇಳ್ತಾರದು. ನಾವ್ ಇವ್ನ ಮಾತನ್ನ ನಡವಳಿಕೆ ಅರ್ಥ ಮಾಡ್ಕೊಳ್ಳೋ ಹೆಸರಲ್ಲಿ ಅರ್ಧ ಉಚ್ಚರೇ ಬಿಟ್ಟಿರ್ತೀವಿ. ಒಂದು ಚೂರ್ ಸೌಂಡ್ ಬರ್ಬಾರ್ದು ಮಗನೇ. ಮುಚ್ಚ ಬಾಯ್. ಆಲ್ರೆಡಿ ನಟ್ಟ ಕೇಸ್ ಕಟ್ಟ ಕೊಡ್ತೀನಿ ಮಗನೇ. ಸೌಂಡ್ ಬರ್ಬಾರ್ದು. ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ. ಒನ್ ಮೋರ್ ಅನ್ಬೇಕು ನೀವು. ಸ್ಟೂಡೆಂಟ್ಸ್, ಹಾರ್ಟ್ ಎಲ್ಲಿ ಇರ್ತದ? ಇಲ್ರಿ. ಏನು ಎಲ್ಲಾರ ಕೈ ಹಿಡಿತಾರೋ? ಬ್ರೇನ್ ಎಲ್ಲಿ ಇರ್ತದ ಸರ್? ಅಲ್ಲೇ ಕಂಡಿ ಇಲ್ಲ ಅದನ್ನ. ಇವತ್ತು ಆಫೀಸಲ್ಲಿ ಶೀಲಾ ಅಂತ ಹುಡುಗಿದಾಳಲ್ಲ, ಅವಳು ನಂಗೆ ಪ್ರಪೋಸ್ ಮಾಡಿದ್ಲು. ಅದಕ್ಕೆ ನಾನು ಇಲ್ಲ ನೀನ್ ನನ್ ತಂಗಿ ತರ ಅಂತ ಪೂರ್ತಿ ಕೇಳಕ್ ಮುಂಚೆ ಎತ್ಬಿಟ್ಟಲ್ಲೇ. ಆಂಧ್ರ ಹೀರೋಯಿನ್ನೇ ಸಾಯ್ತಾಳೆ. ಏನಕ್ಕೆ ಸಾಯ್ತಾಳೆ? ನಿಮಗೋಸ್ಕರ. ನಾನೇನ್ ಮಾಡೋಣ ಅದಕ್ಕೆ? ಏನಕ್ಕೆ ಅಂತ ನನ್ಗೇನೋ ನೀವು ಅಷ್ಟೊಂದೇನು ಅಷ್ಟ್ ಚೆನ್ನಾಗಿಲ್ವಾ ಅನ್ಸಲ್ವಾ? ನಿಮ್ಮ ಆಫೀಸಲ್ಲಿ ಬಂದ್ರೆ ಎಲ್ಲ ಬಾಯಿ ಬಿಡ್ಕೊಂಡು ನೋಡ್ತಾ ಇದ್ರು. ಹೌದಾ? ಹೌದಾನಾ? ನೀವಿರ್ಲಿಲ್ಲ ಅಲ್ಲಿದ್ರಿ ಅಲ್ಲ? ನಾನು ಇರ್ಲಿಲ್ಲ, ನಾನು ನೋಡ್ಲಿಲ್ಲ ಸರ್. ಅಲ್ಲ, ನಿಮ್ಗಳಿಗೆ ಇಷ್ಟ ಇಲ್ಲ, ಅದು ಬೇರೆಯವ್ರಿಗೆ 1000 ಜನಕ್ಕೆ ಇಷ್ಟ ಆಗ್ತೀರಾ. ಬಟ್ ಏನ್ ಮೇನ್ ರೀಸನ್ ಏನು ಅಂತ ನಾನು ಹೇಳ್ಕೊಳಕ್ ಆಗಲ್ಲ. ಅವ್ರನ್ನ ಹುಡುಗಿರ್ನ ಕೇಳ್ಬೇಕು, ನೀವು ಹುಡುಗಿರ್ನ ಕೇಳ್ಬೇಕು. ಅಲ್ಲ, ನೀವ್ ಹೇಳದ್ ನಾನ್ ಚೆನ್ನಾಗಿಲ್ಲ. ಅಲ್ಲಲ್ಲ, ನಾನ್ ಹಂಗ ಹೇಳಿಲ್ಲ. ನನಗೆ ಹೀರೋಯಿನ್ಗಳೇ ಹೇಳ್ತಾರೆ, ನಾನು ನನ್ ಮಗ ಅಣ್ಣ ತಮ್ಮ ಇದೀವಿ, ಟ್ವಿನ್ಸ್ ತರ ಇದೀವಿ, ಏಜ್ ಒಂದ್ ಚೂರ್ ಡಿಫ್ರೆನ್ಸ್ ತರ ಕಾಣಿಸ್ತೀರಾ ಅಂತಾರೆ. ನಿಮ್ಗಳಿಗೆ ಯಾಕೆ ಮುದ್ಕ ತರ ಅನಿಸ್ತಿದೆ? ಯಾಕೋ ದೇವ್ ಹಿಂಗ್ಯಾ ಕುಂಟಿ? ಅಣ್ಣ ನಮ್ಮ ಕೊಡ್ದಾಳು. ಎದು ಕೊಡ್ದಾಳ? ನಮ್ಮ ಮನೆಗ್ ಬೀಗರು ಬಂದಿದ್ರ, ಬೀಗರು ಬಂದಾರ ಏನಾರ ತಗೊಂಡ್ ಬಾ ಅಂತ ಅಂದಿದ್ರು. ನಾ ಹೋಗಿ ಆಟೋ ತಂದಿನಿ, ಅದಕ್ಕೆ ಹೊಡೆದಾಳ. ಮಕ್ಕಳೇ, ಗ್ರಹಣ ಎಂದರೇನು ನೀಳಪ್ಪ? ಸರ, ಲಾಸ್ಟ್ ಬೆಂಚಿನ ಹುಡುಗ ಮುಂದಿನ ಬೆಂಚ್ ಹುಡುಗಿ ನೋಡೋ ಟೈಮಿಗೆ ನಡಬರ್ಕಿನ ಬೆಂಚಿನ ಡಿಸ್ಟರ್ಬ್ ಮಾಡುವುದೇ ಗ್ರಹಣ. ಏನತ್ತ? 6 ತಿಂಗಳಿಂದ ಬರೀ ಲಾಸ್ ನಡೆದದ. ಏನ್ ಮಾಡ್ಬೇಕಂತ ಗೊತ್ತಾಗಲಾಗ್ಯದ. ದೇವ್ರ ಮ್ಯಾಗ ನಂಬಿಕೆ ಇಡು, ಎಲ್ಲ ಒಳ್ಳೇದಾಗತ್ತ. ಏನ್ ಒಳ್ಳೇದಾಗತ್ತ? 6 ತಿಂಗಳಿಂದ 1 ರೂಪಾಯಿ ಸೇವಿಂಗ್ಸ್ ಆಗಿಲ್ಲ. ಇಬ್ರು ಕೂಡ ಹೊರಗೆ ಊಟಕ್ಕೂ ಹೋಗಿಲ್ಲ. ಮತ್ 6 ತಿಂಗಳಿಂದ 1 ಡ್ರೆಸ್ ತಗೊಂಡಿಲ್ಲ. ನೀನು ಒಂದ್ ಕೆಲಸ ಮಾಡು, ನಮ್ ಟೈಮ್ ಸರಿ ಆಗೋವರೆಗೂ ನಿಮ್ಮ ಅಮ್ಮನ ಮನೆಯಾಗ ಇರ್ತಿ ಪ್ಲೀಸ್. ನಮ್ ಟೈಮ್ 6 ತಿಂಗಳಿಂದ ಸರಿ ಇಲ್ಲ ಅಷ್ಟೇ.
ನಮ್ ಮದ್ವೆ ಆಗಿ 4 ವರ್ಷ ಆತು. 3.5 ವರ್ಷದಿಂದ ನನ್ನ ಚಲೋನೆ ನೋಡ್ಕೋತ ಬಂದಿ. ಅದೇಂಗ್ ಅನ್ಕೊಂಡಿ ನಾನ್ ನಿನ್ ಕಷ್ಟ ಸಮಯದಾಗ ಬಿಟ್ಟೋಗ್ತೀನಂತ? ನಾವಿಬ್ರು ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡೀವಿ. ಕಷ್ಟ ಬರ್ಲಿ ಸುಖ ಬರ್ಲಿ ಜೊತೆಗೆ ಬಾಳ್ತೀವಂತ. ಇನ್ನೊಂದ್ಸಾರಿ ಹಿಂಗಂದ್ರೆ ಸರಿ ಇರಲ್ಲ ನೋಡು. ಏನ್ ಮಾಡ್ತಿ? ಒಂದ್ ಕಪ್ಪಳಕ್ ಬಾರಿಸ್ತೀನಿ.